like this. ನಾನು ಯಾವಾಗಲೂ ಹೀಗೆ ನೆನೆಸ್ತೇನೆ. When I call someone for a ministry, ಸೇವೆಗಾಗಿ ನಾನು ಯಾರಾದರೂ ಒಬ್ಬರನ್ನು ಕರೆಯುವಾಗ, amen, someone will say I am busy pastor. ಯಾರಾದರೂ ಒಬ್ಬರು ಹೇಳ್ತಾರೆ ನಾನು ಸ್ವಲ್ಪ ಬಿಸಿ. Amen, I have that work pastor. ಅಯ್ಯೋ ಪಾಸ್ಟರ್ ನನಗೆ ಈ ಕೆಲಸ. Pastor I have this work. ಪಾಸ್ಟರ್ ನನಗೆ ಈ ಕೆಲಸ. But I tell you, ನಾನು ನಿಮಗೆ ಹೇಳ್ತೇನೆ. amen, ನಾನು ಸೊಲ್ಲದ ಕೊಂಚ ಯೋಚನೆ ಮಾಡಿ ಪಾರುಂಗ. ಸ್ವಲ್ಪ ಯೋಚಿಸಿ ನೋಡಿ. Amen, if I am working somewhere, ಈಗ ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ರೆ, if there comes a call that your mom has fallen, ನಿನಗೆ ಮನೆಯಿಂದ ಅಯ್ಯೋ ನಿನ್ನ ತಾಯಿ ಬಿದ್ದೋದ್ರು ಅಂತ ಫೋನ್ ಬಂದ್ರೆ, amen, what will you do? ನೀ ಏನ್ ಮಾಡ್ತೀಯಾ? ಇಲ್ಲ ಬರ್ತೀನಿ ನಾಡಿದ್ದು ನನಗೆ 2 ದಿನ ತುಂಬಾ ಕೆಲಸ ಇದೆ ಅಂತ ಹೇಳ್ತೀರಾ? ಇಲ್ಲ ನಾಳಿದ್ದು ನನಗೆ ತುಂಬಾ ಕೆಲಸ ಇದೆ 2 ದಿನ ಬಿಟ್ಕೊ ಬರ್ತೀನಿ ಅಂತ ಹೇಳ್ತೀರಾ? ಹೇಳೋದ್ರಲ್ಲಿ ನ್ಯಾಯ ಇದೆಯಲ್ಲ ಹೇಳ್ರಿ ನೀವು. ಹೇಳೋದ್ರಲ್ಲಿ ನ್ಯಾಯ ಇದೆಯಾ ಇಲ್ವಾ? Hallelujah. Hallelujah. Amen. If someone says, hey, your dad has been taken to the hospital, ಈಗ ಯಾರೋ ಒಬ್ರು ಹೇಳ್ತಾರೆ ನಿನ್ನ ಮಗಳನ್ನು ಹಾಸ್ಪಿಟಲ್ ಕರ್ಕೊ ಹೋಗಿದ್ದಾರೆ, amen, what will you do? ನೀ ಏನ್ ಮಾಡ್ತೀಯಾ? Will you say, amen, ನೋಡ್ತೀನಿ ನನ್ನಿಂದ ಬರಕಾಗಲ್ಲ ಸಂಜೆ ನೋಡ್ತೀನಿ ಅಂತ ಹೇಳ್ತೀರಾ? ಅಯ್ಯೋ ನೋಡ್ತೀನಿ ಸಂಜೆ, ಈಗ ಬರಕಾಗಲ್ಲ ಸಂಜೆ ಬರ್ತೀನಿ. You will drop whatever you have in your hand and you will rush. ಇಲ್ಲ ನಿನ್ನ ಕೈಯಲ್ಲಿ ಇರೋದು ಎಲ್ಲವನ್ನ ಬಿಟ್ಟು ಆಗ ಓಡ್ತೀಯಾ ತಾನೆ? ಓಡ್ತೀರಾ ಇಲ್ವಾ ಹೇಳ್ರಿ? ಓಡ್ತೀಯಾ ಇಲ್ವಾ? If your amen boss stops you, ನಿನ್ನ ಬಾಸ್ ನಿನ್ನನ್ನು ತಡೆದರೆ, you will say, amen sir, ಹೋಗಲ್ಲ ಅಲ್ಲ ಹೋಗ್ತಾ ಇದ್ದೀನಿ ಸರ್. ನೀನು ಸರ್ ಹೋಗ್ ಬರಲ್ಲ ಅಂತ ಕೇಳಲ್ಲ, ನಾವು ಹೋಗ್ತಿದ್ದೀನಿ ಸರ್ ಅಂತ. If he says you, ಆತ ಬಂದು ನಿಮಗೆ, if he tells you, amen, I will cut your increment, ನಿನ್ನ ಇನ್ಕ್ರಿಮೆಂಟ್ ನ ಕಟ್ ಮಾಡ್ತೀನಿ ಅಂತ ಅವನು ಹೇಳಿದ್ರೆ, you will say, ನಿನ್ನ ಕೆಲಸ ನೀನೇ ಇಟ್ಕೋ ಹೋಗಯ್ಯೋ, ನಾನು ಸಂಪಾದನೆ ಮಾಡ್ತಾ ಇರೋದೇ ನನ್ನ ಮನೆಗೋಸ್ಕರ. ನೀ ಹೇಳ್ತೀಯ ನಿನ್ನ ಸಂಬಳ ನಿನ್ನ ಕೆಲಸ ನೀನೇ ಇಟ್ಕೋ, ನಾನು ಸಂಪಾದನೆ ಮಾಡೋದೇ ಮನೆಗೋಸ್ಕರ. ಆಮವ ಇಲ್ಲಿ ಸೊಲ್ಲಂಗೆ, ಹೌದಾ ಇಲ್ವಾ? why you rush like that? ನೀ ಯಾಕೆ ಹಾಗೆ ಓಡ್ತೀಯಾ? Why you are doing like that? ನೀ ಯಾಕೆ ಹಾಗೆ ಮಾಡ್ತೀಯಾ? Because your mom is your priority. ಯಾಕೆಂದ್ರೆ ನಿನ್ನ ತಾಯಿ ನಿನಗೆ ಮುಖ್ಯ. Your house is your priority. ನಿನ್ನ ಮನೆನೇ ನಿನಗೆ ಮುಖ್ಯ. But when it comes to God, ಆದ್ರೆ ದೇವರ ರಾಜ್ಯ ಅಂತ ಬರುವಾಗ, amen, what are you saying? ನೀ ಏನ್ ಹೇಳ್ತೀಯಾ? ಇವತ್ತಾಗಲ್ಲ ಸೊಲ್ಲಂಗ, amen, when call comes, emergency call comes from your house, tell those people ಇವತ್ತಾಗಲ್ಲ. ಮನೆಯಿಂದ ಯಾವ್ದಾದ್ರು ಎಮರ್ಜೆನ್ಸಿ ಫೋನ್ ಬಂದ್ರೆ ನೀನು ಹೇಳು ಇವತ್ತಾಗಲ್ಲ ಅಂತ. Never sir. ನೀ ಹೇಳಕ್ಕಾಗಲ್ಲ. Because God is your least priority. ಯಾಕಂದ್ರೆ ದೇವರೇ ನಿನಗೆ ಲೀಸ್ಟ್ ಕೊನೆಯ ಒಂದು ಆಯ್ಕೆ ಆಗಿದ್ದಾರೆ. ದೇವರೇ ನಿನಗೆ ಜೀವನದಲ್ಲಿ ಕೊನೆ ಆಯ್ಕೆ ಆಗಿದ್ದಾರೆ. Let me tell you one thing. ನಿಮಗೆ ನಾನು ಒಂದನ್ನು ಹೇಳ್ತೇನೆ. Some years back, ಕೆಲವು ವರ್ಷಗಳ ಹಿಂದೆ, amen, when I was all alone doing some things for God, ನಾ ಒಬ್ಬಂಟಿಯಾಗಿ ನಾ ದೇವರಿಗಾಗಿ ಕಾರ್ಯಗಳನ್ನು ಮಾಡ್ತಿದ್ದಾಗ, amen, suddenly I felt ತಕ್ಷಣ ನನಗೆ in ಅನ್ನಿಸ್ತು, prayer, ಪ್ರಾರ್ಥನೆಯಲ್ಲಿ to call someone, ಯಾರೋ ಒಬ್ಬರನ್ನು ಕರೆಯೋಣ, amen, call some youth, ಯಾರೋ ಒಂದು ಯವನಸ್ಥರನ್ನು amen, ಕರೆಯೋಣ, to join along with me in that ministry. ನನ್ನ ಜೊತೆ ಸೇರಿ ಆ ಸೇವೆಯನ್ನು ಮಾಡೋಣ ಅಂತ. Amen. Suddenly I called that person and said, please come. ತಕ್ಷಣವೇ ಆ ವ್ಯಕ್ತಿಗೆ ನಾವು ಫೋನ್ ಮಾಡಿ ಹೇಳಿದೆ, ದಯವಿಟ್ಟು ಬನ್ನಿ. Amen. As I said to you, ನಿಮಗೆ ಹೇಳಿದ ರೀತಿಯಲ್ಲಿ, if you don't have time and tithe for the local church, you doesn't belong to that church. ನೀ ಇರುವಂತ ಸಭೆಯಲ್ಲಿ ನಿನಗೆ ಸಮಯ ಮತ್ತು ದಶಮಾಂಶ ನೀ ಕೊಡದೆ ಹೋದ್ರೆ ಆ ಸಭೆಗೆ ನೀ ಸೇರಲ್ಲ ಅಂತ. ಸೇರಲ್ಲ, ಸುಮ್ಮನೆ ಬಂದು ಹೆಸರು ಹೇಳ್ಕೋಬೇಕು. ಐ ಬಿಲಾಂಗ್ ಟು RPM, ಐ ಬಿಲಾಂಗ್ ಟು BPM, ಐ ಬಿಲಾಂಗ್ ಟು, ಸುಮ್ಮನೆ ಹೆಸರಿಗೆ ಹೇಳ್ಕೋಬೇಕು, ನಾ RPM ಗೆ ಸೇರ್ತೇನೆ, ನಾ ಆ ಸಭೆಗೆ ಸೇರ್ಕೊಳ್ತಾನೆ ಅಂತ ಸುಮ್ಮನೆ ಹೆಸರಿಗೆ. Hallelujah. Hallelujah. And that person said on the other side of the phone, ಆ ವ್ಯಕ್ತಿ ಫೋನ್ ಅಲ್ಲಿ ಇನ್ನೊಂದು ಕಡೆಯಿಂದ ಅವರು ಹೇಳಿದ್ರು, no, I am busy, I cannot come now pastor. ಇಲ್ಲ ನಾ ಸ್ವಲ್ಪ ಬಿಸಿ ಇದ್ದೇನೆ, ಈಗ ಬರಕಾಗಲ್ಲ. I kept the phone. Okay, no problem. ಆಯ್ತು ಬ್ರದರ್, ಓಕೆ ಅಂತ ನಾ ಫೋನ್ ಇಟ್ಟೆ. After that, ಅದರ ನಂತರ when I was sitting, ನಾ ದೇವರ ಸಮ್ಮುಖದಲ್ಲಿ ಕೂತಿದ್ದಾಗ Holy Spirit said to me one thing. ಪವಿತ್ರಾತ್ಮನು ನನಗೆ ಒಂದನ್ನು ಹೇಳಿದ್ರು. I am not telling you a joke. ನಾ ತಮಾಷೆ ಹೇಳ್ತಿಲ್ಲ. The Holy Spirit said to me in my ears. ಪವಿತ್ರಾತ್ಮನು ನನ್ನ ಕಿವಿಯಲ್ಲಿ ಹೇಳಿದ್ರು, he thought that you called him. ಆತ ನೆನೆಸ್ತಾ ನೀ ಫೋನ್ ಮಾಡಿ ಕರೆದೆ ಅಂತ. But he never knew that I called him. ಆತನಿಗೆ ಗೊತ್ತಾಗ್ಲಿಲ್ಲ ನಾ ಕರೆದಿದ್ದು ಅಂತ. Hallelujah. Hallelujah. ನೀ ಕರೆದೆ ಅನ್ನೋದಕ್ಕೋಸ್ಕರ he said no. ನೀ ಕರೆದೆ ಅನ್ನೋದಕ್ಕಾಗಿ ಆತ ಇಲ್ಲ ಅಂದ. But he doesn't know that I called him through you. ಆತನಿಗೆ ಗೊತ್ತಿಲ್ಲ ನಿನ್ನ ಮೂಲಕ ನಾ ಕರೆದಿದ್ದು ಅಂತ. Amen. I tell you, ನಿಮಗೆ ನಾ ಹೇಳ್ತೇನೆ, so many times you are, amen, saying no to God. ಅನೇಕ ಸಾರಿ ದೇವರಿಗೆ ಇಲ್ಲ ಅಂತ ಹೇಳ್ತೇವೆ. Today, this morning, ಈ ಬೆಳಗಿನ ಸಮಯದಲ್ಲಿ, yes, ಪಾಪ ಮಾಡಬಾರ್ದು, ದೇವರನ್ನ ದುಃಖಪಡಿಸ್ತದೆ, ಕೋಪ ಮಾಡ್ಕೋಬಾರ್ದು, ಅದೆಲ್ಲ ಈ ಕ್ರೈಸ್ತ ಜೀವಿತದಲ್ಲಿ ನಾವು ಬದಲಾಯಿಸ್ಕೊಂಡದ್ದೇ. ಪಾಪ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು, ಇದೆಲ್ಲ ದೇವರನ್ನ ನೋವುಪಡಿಸುತ್ತೆ. ಹೌದು, ಇದೆಲ್ಲ ಕ್ರೈಸ್ತ ಜೀವನದಲ್ಲಿ ನಾವು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಕುಡಿಬಾರ್ದು, ವ್ಯಭಿಚಾರ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಬಾರ್ದು, ಇದೆಲ್ಲ ಗೊತ್ತಿದೆ. ಆದರೆ ಬೆಳೆದಿರುವಂಥ ಒಂದು ಸಭೆಯಾಗಿ, ಆಮೆನ್, ಹೋಲಿ ಸ್ಪಿರಿಟ್ನ ಎಲ್ಲೆಲ್ಲಿ ದುಃಖಪಡಿಸ್ತಾ ಇದೀವಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪವಿತ್ರಾತ್ಮನನ್ನು ಬೆಳೆದಿರುವಂಥ ಸಭೆಯಲ್ಲಿ ಯಾವ ಯಾವ ಕಾರ್ಯದಲ್ಲಿ ನಾವು ದುಃಖಪಡಿಸ್ತಿದ್ದೇನೆ ಅಂತ ನಿಮಗೆ ಹೇಳ್ತಿದ್ದೇನೆ. ವಾಟ್ ಆಲ್ ಥಿಂಗ್ಸ್ ಆರ್ ಹರ್ಟಿಂಗ್ ಗಾಡ್. ಇನ್ನು ಯಾವ ಯಾವ ಕಾರ್ಯಗಳು ದೇವರನ್ನು ನೋವುಪಡಿಸ್ತಿದೆ? ಫಸ್ಟ್ ಥಿಂಗ್, ಮೊದಲನೇದು ಮರ್ಮರಿಂಗ್, ಗುಣಗುಟ್ಟುವಂಥದ್ದು. ಗುಣಗುಟ್ಟುವಂಥದ್ದು. When I tell you something, ನಿಮಗೆ ನಾನು ಹೇಳ್ತೇನೆ, if you take a brass and hit it right near your ear for some time, ಒಂದು ತಾಮ್ರವನ್ನು ತಗೊಂಡು ಕಿವಿಯ ಪಕ್ಕದಲ್ಲೇ ನೀವು ಹೊಡ್ಕೊಂಡ್ರೆ, I mean, you feel like
getting mad and run away. ನಿನಗೆ ಅನ್ಸುತ್ತೆ ಹುಚ್ಚಾಗಿ ಓಡೋಗ್ಬಿಡ್ಬೇಕಂತ. In the same way you are murmuring, amen, he is for God. ಅದೇ ರೀತಿಯಲ್ಲಿ ನೀ ಗುಣಗುಡ್ತಿಯಲ್ಲ, ಅದು ದೇವರ ಕಿವಿಯಲ್ಲಿ ಹಾಗೆ ಇರುತ್ತೆ. Amen, hallelujah. Hallelujah. He never entertains that. ಆತ ಅದನ್ನೆಲ್ಲ ಸಂತೋಷ ಪಡಲ್ಲ. The second thing is, ಎರಡನೇ ಕಾರ್ಯ, according to Psalms 15, ಕೀರ್ತನೆ 15ನ ಪ್ರಕಾರ, whatever oath you have made to God, ನೀ ದೇವರಿಗೆ ಕೊಡ್ತೀನಿ, ದೇವರಿಗಾಗಿ ಏನೆಲ್ಲ ತೀರ್ಮಾನಗಳನ್ನು ಮಾಡಿದೀಯೋ, amen, make sure that you fulfill. ಅದನ್ನು ನೀ ನೆರವೇರಿಸ್ತೀಯಾ ಅಂತ ನೀನ್ ತಿಳ್ಕೋ. Amen, hallelujah. Hallelujah. Why did God, amen, kill Ananias and Sapphira? ದೇವರು ಯಾಕೆ ಅನನ್ಯ ಮತ್ತು ಸಫರ್ಯನನ್ನು ಸಾಯಿಸಿದ್ರು? Because ಯಾಕಂದ್ರೆ they decided one thing ಅವರು ಒಂದನ್ನು ತೀರ್ಮಾನ and ಮಾಡಿದ್ರು, did one thing. ಅವರು ಬೇರೆ ಏನೋ ಮಾಡಿದ್ರು. Today, ಇವತ್ತು what was your commitment? ನಿನ್ನ ಕಮಿಟ್ಮೆಂಟ್, ನಿನ್ನ ತೀರ್ಮಾನಗಳು When you ಏನಾಗಿತ್ತು? go back, ನೀನ್ ತಿರುಗಿ ಹೋದಾಗ take little time in the afternoon, ಮಧ್ಯಾಹ್ನ ಸ್ವಲ್ಪ ಸಮಯವನ್ನು ತಗೋ. amen, and think what all commitment you made to God. ನೆನೆಸು, ದೇವರಿಗಾಗಿ ಏನೆಲ್ಲ ತೀರ್ಮಾನಗಳನ್ನು ನೀನು Even in ಮಾಡಿದ್ಯಾ? this 2025, ಈ 2025ರಲ್ಲಿ you made so many commitments to God. Lord, ನಾನು ಇಪ್ಪಡಿ ಪಂಡ್ರೆ, ಇಂದ ವರ್ಷ ಇಪ್ಪಡಿ ಪಂಡ್ರೆ. ಎಷ್ಟೋ ತೀರ್ಮಾನಗಳು, ಈ ವರ್ಷನ ಹೀಗೆ ಮಾಡ್ತೇನೆ, ಈ ವರ್ಷನ ಹೀಗೆ ನಿಲ್ತೇನೆ. But we are in the end of 9th month. ಆದ್ರೆ ಕೊನೆಯ 9ನೇ ತಿಂಗಳಿನ ಕೊನೆಯ At least ದಿನಗಳಲ್ಲಿ if we ಇದ್ದೇವೆ. could, amen, come back to God. ಈಗ ನೀ ದೇವರ ಬಳಿ ಹಿಂತಿರುಗಿ ಬಂದ್ರೆ, Amen, we have 3 more months to live a life which we wanted to. ಇನ್ನು ಮುಂದೆ 3 ತಿಂಗಳಿದೆ ದೇವರಿಗಾಗಿ ನಾವು ಜೀವಿಸಬೇಕಾಗಿರುವಂತದಕ್ಕಾಗಿ. Amen, hallelujah. Hallelujah. Check your lives today. ಇವತ್ತು ಪರಿಶೋಧನೆ ಮಾಡಿ ನೋಡಿ. Amen. Amen.